ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ಗೆ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ಮರಕತ ಶಿವಲಿಂಗದ ಪೂಜಾ ಫಲ ಏನು ಅಂತೇಳಿ ನಾವು ತಿಳಿದುಕೊಂಡಿದ್ವಿ. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈ ಮರಕತ ಶಿವಲಿಂಗವನ್ನು ನಮ್ಮ ವಿಡಿಯೋಗಳನ್ನು ನಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಸು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೋಡಿ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಕುಂದನಗುರ್ತಿ ಗ್ರಾಮ, ಕುಂದನಗುರ್ತಿ ಇಲ್ಲಿ ಜ್ಯೋತಿರೆಡ್ಡಿ ಅವರಿಗೆ ನಾವು ಈ ಒಂದು ಮರಕತ ಶಿವಲಿಂಗವನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಊರಿನ ಒಬ್ಬರು ಅವರಿಗೆ ಪರಿಚಯ ಇದ್ದು ಒಬ್ಬರು ರಿಲೇಟಿವ್ ಇದ್ದಾರೆ ನಮ್ಮ ಊರಲ್ಲಿ. ಅವ್ರ ಮುಖಾಂತರ ವಿಷಯ ಗೊತ್ತಾಗಿ ಅವರು ಇದನ್ನು ಆರ್ಡರ್ ಪ್ಲೇಸ್ ಮಾಡಿದರು. ನಾನು ಅವರಿಗೆಲ್ಲ ಒಂದು ಇದರ ಬಗ್ಗೆ ತಿಳಿಸ್ಕೊಟ್ಟು ಇದರ ವೆಯ್ಟ್ ಎಷ್ಟಾಗುತ್ತೆ ಅಂತ ಹೇಳಿ ಒಂದಷ್ಟು ಫೋಟೋಸನ್ನು ಅವರಿಗೆ ಶೇರ್ ಮಾಡಿದ್ದೆ. ಅದರಲ್ಲಿ ಅವರು ಇದನ್ನು ಸೆಲೆಕ್ಟ್ ಮಾಡಿದರು. ಇದು ಲ್ಯಾಬ್ ಟೆಸ್ಟೆಡ್ ಸರ್ಟಿಫಿಕೇಟ್ ಜೊತೆನೇ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇದು 83 ಗ್ರಾಮ್ ಇರತಕ್ಕಂತಹ ಒಂದು ಶಿವಲಿಂಗ. ಇದು 83 ಗ್ರಾಮ್ ಇದೆ. ಅಪ್ರಾಕ್ಸ್ ಇದು 2 ಇಂಚ್ ಒಳಗಡೆ ಬರುತ್ತೆ. ಇದು ಅಪ್ರಾಕ್ಸ್ 2 ಇಂಚ್ ಇದೆ. ಇದು ನೋಡ್ಬೋದು. ಫಿನಿಶಿಂಗ್ ಮತ್ತು ಎಲ್ಲ ಪರ್ಫೆಕ್ಟ್ ಆಗಿದೆ. ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸೈಜ್ನಲ್ಲೇ ನಾವು ಪ್ರತಿ ಶಿವಲಿಂಗವನ್ನು ಮಾಡಿಸ್ತೇವೆ. ಇದು ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್. ಆಲ್ರೆಡಿ ನಾವು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಎಮರಾಲ್ಡ್, ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್ ಮತ್ತು ಗ್ರೀನ್ ಜೇಡ್. ಎಮರಾಲ್ಡ್ ಅಂದರೆ ಪ್ರೀಶಿಯಸ್, ಅದು ಗ್ರೀನ್ ಅವೆಂಚುರೈನ್ ಮತ್ತು ಗ್ರೀನ್ ಜೇಡ್ ಇವು ಸೆಮಿ ಪ್ರೀಶಿಯಸ್. ಮರಕತದಲ್ಲಿ ಇವು 3 ಇರ್ತವೆ. ಈ ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್ ಶಿವಲಿಂಗವನ್ನು, ಇದು ಕೂಡ ಮರಕತ ಅಂತಲೇ ಹೇಳ್ತಾರೆ, ಇದನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಇದರ ಒಂದು ಪ್ರಾಪರ್ಟಿಯನ್ನು ಇಲ್ಲಿ ತಿಳಿಸ್ತೇನೆ. ತಂಪಾಗಿರುತ್ತೆ. ನಾವು ಇದನ್ನು ಟಚ್ ಮಾಡಿದರೆ, ನಾವು 2 ಕೈಲಿ ಈ ಥರ ಹಿಡ್ಕೊಂಡ್ರೆ ಅಥವಾ ಈ ಥರ ಮುಚ್ಚಿ ಇಟ್ಕೊಂಡ್ರೆ ನಮ್ಮ ಕೈಗಳು ತಂಪಾಗ್ತವೆ. ಒಂಥರ ಕೂಲ್ ಇರುತ್ತೆ ಯಾವಾಗಲೂ ಇದು. ಯಾಕಂದರೆ ಇದು ಕೂಡ ಕ್ವಾರ್ಟ್ಸ್ನ ಒಂದು ಟೈಪ್. ಇದು ಸ್ಫಟಿಕನ ಕ್ವಾರ್ಟ್ಸ್ ಅಂತ ಹೇಳ್ತೀವಿ. ಅದರಲ್ಲೇ ಒಂದು ವಿಧ ಇದು ಅವೆಂಚುರೈನ್ ಕ್ವಾರ್ಟ್ಸ್ ಅಂದರೆ. ಯಾವಾಗಲೂ ತಂಪಿರುತ್ತದೆ ಇದು. ಮತ್ತು ಹಸಿರು ಕಲರ್ ಇರೋದ್ರಿಂದ ಇದು ಸಮೃದ್ಧಿಯ ಒಂದು ಸಂಕೇತ ಕೂಡ ಹೌದು. ಇವತ್ತು ಬುಧವಾರ, ಅವರು ನಿನ್ನೆ ಸಂಜೆ ಅದನ್ನು ಆರ್ಡರ್ ಕನ್ಫರ್ಮ್ ಮಾಡಿದರು. ಇವತ್ತು ಬುಧವಾರ, ಇವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂಕಾರೇಶ್ವರ ಸ್ವಾಮಿಗೆ ಧನುರ್ಮಾಸ ಪೂಜೆ. ಇವತ್ತು ಧನುರ್ಮಾಸ ಕಾಲ, ಇದೆಲ್ಲ ಸಂಕ್ರಾಂತಿವರೆಗೂ ಧನುರ್ಮಾಸ ಪೂಜೆ ನಡೀತಾ ಇರ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಓಂಕಾರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಈ ಶಿವಲಿಂಗವನ್ನು ಇಟ್ಟು ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಅವರಿಗೆ ನಾವು ಕಳಿಸ್ತಾ ಇದ್ದೇವೆ. ನೋಡಿ, ಇವತ್ತು ಬುಧವಾರ, ಬುಧಗ್ರಹಕ್ಕೆ ಸಂಬಂಧಿಸಿರತಕ್ಕಂಥ ವಾರ. ಈ ಮರಕತ ಶಿವಲಿಂಗದಿಂದ ಏನಾಗ್ತದೆ ಅಂತಂದರೆ, ಬುಧಗ್ರಹದ ದೋಷಗಳಿದ್ದರೂ ಕೂಡ ನಿವಾರಣೆ ಆಗ್ತವೆ. ಮತ್ತು ಇದು ವಿಷ್ಣು ಮತ್ತು ಶಿವ ಇಬ್ಬರ ಒಂದು ಅನುಗ್ರಹ ಕೂಡ ಸಿಗ್ತದೆ ಈ ಮರಕತ ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ. ಇದು ಧನುರ್ಮಾಸ ವಿಷ್ಣುವಿನ ಮಾಸ. ಧನುರ್ಮಾಸದಲ್ಲಿ ಬುಧವಾರ ವಿಷ್ಣುವಿಗೆ ಸಂಬಂಧಪಟ್ಟಂಥ ವಾರ ಇದು ಕೂಡ. ಹಾಗಾಗಿ ಇವತ್ತಿನ ದಿವಸವೇ ನಾವು ಇದನ್ನು ಪೂಜೆ ಮಾಡಿ ಅವರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅವರಿಗೆಲ್ಲ ಆಯು, ಆರೋಗ್ಯ, ಸಮೃದ್ಧಿ ಸರ್ವದಾ ಸಿಗಲಿ ಅಂತೇಳಿ ಓಂಕಾರೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಶಿವಲಿಂಗವನ್ನು ಕಳಿಸ್ಕೊಡ್ತಾ ಇದ್ದೀವಿ. ಯಾರಿಗಾದರೂ ಈ ಥರ ಒಂದು ಶಿವಲಿಂಗ ಒರಿಜಿನಲ್, ನ್ಯಾಚುರಲ್ ಮತ್ತು ಲ್ಯಾಬ್ ಸರ್ಟಿಫಿಕೇಟ್ ಜೊತೆ ನಾವು ಕೊಡ್ತಾ ಇದ್ದೇವೆ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಅಪ್ರೂವಲ್ ಆಗಿರತಕ್ಕಂತಹ, ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಒಂದು ಲ್ಯಾಬೊರೇಟರಿಗಳಲ್ಲೇ ನಾವು ಟೆಸ್ಟ್ ಮಾಡಿಸ್ತೇವೆ. ಈ ಶಿವಲಿಂಗ ಕಳೆದ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. 2 ಥರ ಶಿವಲಿಂಗ ನಮ್ಮಲ್ಲಿದ್ದಾವೆ. ಇದು ಒಂದು, ಮತ್ತು ಇನ್ನೊಂದು ಈ ಥರ ಬರುತ್ತೆ. ಬಾಣಲಿಂಗದ ಒಂದು ಆಕಾರದಲ್ಲಿ ಕೂಡ ಬರುತ್ತೆ ಈ ಥರ ಶಿವಲಿಂಗ. ಇದು ಕೂಡ ಲ್ಯಾಬ್ ಸರ್ಟಿಫಿಕೇಟ್ ಜೊತೆನೇ ಬರುತ್ತೆ. ಈ ಥರ ಬೇಕಂದ್ರೂ ತೊಗೊಳ್ಬೋದು, ಮತ್ತು ಈ ಥರ ಬೇಕಂದ್ರೂ ತೊಗೊಳ್ಬೋದು. 2 ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ನಂದಿ ಕೂಡ ಇದೆ. ಇವರು ಆರ್ಡರ್ ಪ್ಲೇಸ್ ಮಾಡೋದು ಓನ್ಲಿ ಶಿವಲಿಂಗ ಮಾತ್ರ ಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾವು ಶಿವಲಿಂಗ ಮಾತ್ರವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಥರ ಪೂಜೆ ಮಾಡಿ, ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿದ ನಾವು ಕಳಿಸ್ಕೊಡ್ತಾ ಇರ್ತೇವೆ. ಯಾರಿಗಾದರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಬೇಕು ಅಂತ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ ಇದೆ. ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಎಲ್ಲ ಕಳಿಸ್ಕೊಟ್ರೆ, ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ತಿಳಿಸ್ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೂಡ ನಾವು ನಿಮಗೆ ಕೊಡೋರಿದ್ದೇವೆ. ಒಂದು ಜೆನ್ಯೂನ್ ಪ್ರೈಸ್ನಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಒಂದು ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ನ ಒಂದು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.